ನಮ್ಮ ಈ ಒಂದು ಸ್ಥಿತಿಗೆ ಬರ್ತಿರ್ತಕ್ಕಂಥ ಸರ್ಕಾರವನ್ನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇಷ್ಟೊಂದು ಪರಿಪರಿಯಾಗಿ ನಿಮ್ಮನ್ನ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಬಳಿ ನಿರ್ಮಿಸುತ್ತಿರುವ ಕೈಗಾರಿಕೆಗೆ 13 ಹಳ್ಳಿಗಳ ಕೃಷಿ ಭೂಮಿ 2823 ಎಕರೆ ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿರುವ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ತೀರ್ಮಾನವನ್ನು ವಿರೋಧಿಸಿ ಕೋಡೆಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ನಾಯಕತ್ವದಲ್ಲಿ ಕಳೆದ 66 ದಿನಗಳಿಂದ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದೆ. ರೈತರ ಮನವಿಗೆ ಸ್ಪಂದಿಸಿದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಬೆಂಬಲ ನೀಡಲು ತೀರ್ಮಾನಿಸಿದ್ದು, ಇಂದು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಆಗಮಿಸಿ ರೈತಪರ ಜಮೀನು ಉಳಿಸಲು ನಡೆಯುತ್ತಿರುವ ಹೋರಾಟಕ್ಕೆ ನಾವು ಕೈಜೋಡಿಸುತ್ತೇವೆ. ದೇಶಕ್ಕೆ ಅನ್ನ ನೀಡುವ ರೈತನ ಪರ ಶ್ರೀಮಠ ನಿಲ್ಲುತ್ತದೆ. ನಿರ್ಮಲಾನಂದನಾಥ ಸ್ವಾಮೀಜಿ ಇಂದು ನಮ್ಮನ್ನ ಕಳಿಸಿ ಬೆಂಬಲ ನೀಡುವಂತೆ ತಿಳಿಸಿದ್ದಾರೆ. ಜೂನ್ 5ಕ್ಕೆ ಧರಣಿ ಬೆಂಬಲಿಸಿ ರಾಜಧಾನಿ ಬೆಂಗಳೂರಿಗೆ ಸುಮಾರು 10,000 ಜನ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಅಷ್ಟರೊಳಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ರೈತರ ಕೃಷಿ ಜಮೀನು ಬಿಟ್ಟುಕೊಡಲಿ, ಅಲ್ಲಿಗೆ ಧರಣಿ ನಿಲ್ಲುತ್ತದೆ. ಒಂದು ವೇಳೆ ಆ ನಂತರವೂ ಪ್ರತಿಭಟನೆ ಮುಂದುವರೆದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಕೈ ಜೋಡಿಸಲಿದ್ದಾರೆ ಎಂದರು. ಇವತ್ತು ಇಲ್ಲಿ ಭೂ ಸ್ವಾಧೀನ ಆಗಿದೆ 2823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದಾಗ ಹಾಗೆ 2 ಅಮಾವಾಸ್ಯೆಯಲ್ಲಿ ಸ್ವಾಮಿಗಳು ಹೇಳಿದ್ರು, ನಾನು ಸಚಿವರುಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು ಕೂಡ ಸ್ವಾಮಿಗಳು ಕೂಡ ಮಾತಾಡಿರ್ತಾರೆ. ಆದರೂ ಕೂಡ ಇದೆಲ್ಲೋ ಒಂದು ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅಥವಾ ಅದಕ್ಕೆ ಸರಿಯಾದ ಒಂದು ಸಿಗದೇ ಇರೋದ್ರಿಂದ, ಒಂದು ಉದ್ದೇಶ ಸಿಗದೇ ಇರೋದ್ರಿಂದ ಪೂಜ್ಯ ಗುರುಗಳು ಆಯ್ತು, ನಾನೇ ಮೊನ್ನೆ ನಮ್ಮ ಅಮಾವಾಸ್ಯ ಪೂಜೆಗಿಂತ ಪೂಜ್ಯ ಗುರುಗಳು ನಿರ್ಮಲಾ ಸ್ವಾಮಿಯವರು ಕೂಡ ಹೇಳಿದ್ದಾರೆ, ಇದು ನೋಡಪ್ಪ ರೈತರಿಗೆ ತೊಂದರೆ ಆಗಬಾರ್ದು, ನೀವು ತೊಂದರೆ ಆದ ರೀತಿಯಲ್ಲಿ ನಿಮ್ಮ ಸರ್ಕಾರಕ್ಕೆ ನೀವು ಮನವಿ ಮಾಡಿ ಅಥವಾ ನಿಮ್ಮ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ನೀವು ಅದನ್ನ ಬಿಡುಗಡೆ ಮಾಡಬೇಕು ಅಂತಕ್ಕ ಮಾತನ್ನ ಪೂಜ್ಯ ಗುರುಗಳು ತಿಳಿಸಿದ್ದಾರೆ. ಇವತ್ತು ಪೂಜ್ಯ ಗುರುಗಳು ನೋಡಿ, ನೀವು ಹೋಗಿ ನೋಡಿ, ನಾನು ಅಷ್ಟರೊಳಗಿಂದೆಲ್ಲ ಮಾತಾಡ್ತೇನೆ, ಹಾಗೂ ಕೂಡ ಇವ್ರು ಕೈ ಬಿಟ್ಟಿಲ್ಲ ಅಂತಂದ್ರೆ ನಾನು ಕೂಡ ಈ ಹೋರಾಟಕ್ಕೆ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಪೂಜ್ಯ ಗುರುಗಳು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಕಳೆದ 66 ದಿನಗಳಿಂದ ನಡೆಯುತ್ತಿರುವ ಧರಣಿಗೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ರೈತರ ಹೋರಾಟವನ್ನ ಸುಲಭವಾಗಿ ಪರಿಗಣಿಸಬೇಡಿ. ಸರ್ಕಾರದ ಅಡಿಯಲ್ಲಿರುವ ಕೆಐಎಡಿಬಿ ಅದೊಂದು ಸರ್ಕಾರಿ ರಿಯಲ್ ಎಸ್ಟೇಟ್ ಏಜೆಂಟ್ ಇದ್ದ ಹಾಗೆ. ರೈತರ ಜಮೀನು ಕಸಿದುಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡುತ್ತಿರುವ ಸರ್ಕಾರ ರೈತರನ್ನ ದಿವಾಳಿ ಎಬ್ಬಿಸಲು ಬಿಡೋದಿಲ್ಲ. ಕೈಗಾರಿಕೆ ಹೆಸರೇಳಿ ಎಷ್ಟು ಜಮೀನು ವಶಕ್ಕೆ ಪಡೆದಿದ್ದೀರಾ, ಎಷ್ಟು ಕೈಗಾರಿಕೆಗಳನ್ನ ಸ್ಥಾಪಿಸಿ ಎಷ್ಟು ಜನಕ್ಕೆ ಉದ್ಯೋಗ ನೀಡಿದ್ದೀರಾ ಎಂದು ಪ್ರಶ್ನಿಸಿದ ಅವರು, ಜೂನ್ 5ಕ್ಕೆ ಬೆಂಗಳೂರಿಗೆ ಬೈಕ್ ರ್ಯಾಲಿ ಮೂಲಕ ರಾಜ್ಯಾದ್ಯಂತ 10,000ಕ್ಕೂ ಹೆಚ್ಚು ಜನ ಲಗ್ಗೆ ಇಡಲಿದ್ದಾರೆ. ನಮ್ಮನ್ನ ತಡೆಯೋ ತಾಕತ್ತು ಯಾರಿಗಿದೆ ನೋಡೋಣ ಎಂದ್ರು. ಬಂಧುಗಳೇ, ಈಗಾಗಲೇ ರೈತ ಸಂಘದ ತೀರ್ಮಾನದಂಗೆ ನಾವು ಬರುವ ಜೂನ್ 5ನೇ ತಾರೀಕು ಕರ್ನಾಟಕದಾದ್ಯಂತ ಸುಮಾರು 10,000 ರೈತ ಹೋರಾಟಗಾರರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ. ಬಂಧುಗಳೇ, ಇಲ್ಲಿಂದ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಇರ್ಬೋದು, ಜಿಲ್ಲೆಯ ಎಲ್ಲ ಭಾಗಗಳಿಂದ ನಾವು ಪ್ರಚಾರವನ್ನು ಮಾಡ್ತೇವೆ. ಎಲ್ಲ ರೈತರಿಗೆ ಕರೆ ಕೊಡ್ತೇವೆ. ಇದು ರೈತ ಕುಲಕ್ಕೆ ತಂದಿರ್ತಕ್ಕಂಥ ಆತಂಕ. ಇದನ್ನ ಹೋಗಲಾಡಿಸ್ಬೇಕಂದ್ರೆ ರೈತರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟದಲ್ಲಿ ಭಾಗವಹಿಸಬೇಕು. ಧರಣಿ ಸ್ಥಳಕ್ಕೆ ಆಗಮಿಸಿದ ಎಡಿಸಿ ಭಾಸ್ಕರ್ ಮುಖಂಡರಿಂದ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ರವಾನೆ ಮಾಡುವುದಾಗಿ ತಿಳಿಸಿದ್ರು. ಇದೇ ವೇಳೆ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿ ಮಂಗಳಾನಂದನಾಥ ಸ್ವಾಮೀಜಿಯಿಂದ ರೈತರ ಮಾವಿನ ಹಣ್ಣಿನ ನೇರ ಮಾರಾಟ ಮಳಿಗೆಗೆ ಚಾಲನೆ ಕೊಡಿಸಿದ್ರು. ಇಂದಿನ ಧರಣಿ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಯುವ ಮುಖಂಡ ಸಿಕಲ್ ಆನಂದಗೌಡ, ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಡಿಎಸ್ಎಸ್ ರಾಜ್ಯ ಉಪಾಧ್ಯಕ್ಷ ಕೆಸಿ ರಾಜಕಾಂತ್, ರಾಜ್ಯ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಮಣಪ್ಪ, ಉಲ್ಲೂರುಪೇಟೆ ನಾರಾಯಣಸ್ವಾಮಿ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.